ಫಂಕ್ಷನ್ ಹೇಗಿರುತ್ತೆ ಅಂತ ಫುಲ್ ಡೀಟೇಲ್. ಓ ಸೂಪರಾಗಿ ಕಾಣಿಸ್ತಾ ಇದೆಯಾ. ಈ ರೆಡಿ ಆಗಿಲ್ಲ ನೋಡಿ ಫ್ರೆಂಡ್. ನಾನು ಅಪ್ಪ ಕುಟ್ಕೊಂಡ್ರೆ ನಾವು ಕುಟ್ಕೊಂಡ್ರೆ ಎಂತ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪಲ್ಲವಿ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ರೆಡಿಯಾಗಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮು 10:30 ಆಗಿದೆ. ಟೈಟಲ್ ನೋಡಿದರೆ ಗೊತ್ತಾಗಿರುತ್ತೆ ಇವತ್ತೊಂದು ಸೀಮಂತ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಯಾರ್ದು ಸೀಮಂತ ಆ್ಯಂಡ್ ರಿಲೇಟಿವ್ದ ಏನು ಅಂತ ವಿಡಿಯೋನ ಹೋಗ್ತಾ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆಯೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಅಮ್ಮನೂ ರೆಡಿಯಾಗಿದ್ದಾರೆ ಆ್ಯಂಡ್ ನಾನು ಕೂಡ ರೆಡಿಯಾಗಿ ಹೊರಟಿದ್ದೀನಿ. ನಾನು ಇಲ್ಲಿಂದ ಶಾಂತಿಗ್ರಾಮಕ್ಕೆ ಹೋಗಬೇಕು. ಸೊ ಕೆಲವೊಂದು ಏನೇನೋ ತೊಗೊಂಡು ಹೋಗಬೇಕು. ಅಂದರೆ ಸೀಮಂತಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಏನೇನೋ ಒಂದು ಸ್ವಲ್ಪ ತೊಗೋಬೇಕು. ಅದನ್ನೆಲ್ಲ ತೊಗೊಂಡು ನಾನು ಶಾಂತಿಗ್ರಾಮಕ್ಕೆ ಹೋದರೆ ಅಲ್ಲಿ ಅಮ್ಮ ಮತ್ತು ನಾನು ನನ್ನ ತಮ್ಮ ಬೈಕಲ್ಲಿ ಅವ್ರ ಮನೆಗೆ ಹೋಗ್ಬೋದು. ಸೊ ಫಂಕ್ಷನ್ ಶುರು ಆಗೋದೇ 12 ಗಂಟೆ. ಟೈಮ್ ಆಲೇ 10:30 ಆಗೋಕ್ಕೆ ಬಂದಿದೆ. ಹೋಗಬೇಕು. ಇಲ್ಲಿಂದ ಬಸ್ಸು, ಅಲ್ಲಿಂದ ನನ್ನ ತಮ್ಮನ ಜೊತೆ ಹೋಗ್ಬರೋಣ. ಫಂಕ್ಷನ್ ಹೇಗಿರುತ್ತೆ ಅಂತ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ನಾನು ಕೂಡ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಇರಲಿಲ್ಲ, ಅವ್ರಿಗೇನೋ ಕೆಲಸ ಇತ್ತು ಅಂತ ಬೆಳಗ್ಗೆನೇ ಅವ್ರ ಜಮೀನ್ ಹತ್ರ ಹೋಗಿದ್ರು. ಅದಕ್ಕೆ ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ. ಅಲ್ಲಿ ಮೇನ್ ರೋಡ್ವರೆಗೂ ಹೋದರೆ ಅಲ್ಲಿ ಯಾವುದಾದ್ರೂ ಆಟೋಗಳು ಸಿಗ್ತಾ ಇರುತ್ತೆ. ಆಟೋಗಳಂತೂ ತುಂಬ ಓಡಾಡ್ತಾ ಇರುತ್ತೆ. ಅಲ್ಲಿಂದ ಆಟೋದಲ್ಲಿ ಹೋಗೋಣ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ದೆ. ಬಂದ ತಕ್ಷಣವೇ ಆಟೋನೂ ಕೂಡ ಸಿಕ್ತು. ಇವಾಗ ನಾನು ಮಾರ್ಕೆಟ್ಗೆ ಹೋಗಬೇಕು. ಮಾರ್ಕೆಟಲ್ಲಿ ಸ್ವಲ್ಪ ಹಣ್ಣು ಎಲ್ಲ ತೊಗೋಬೇಕು. ಮಾರ್ಕೆಟ್ ಹತ್ರ ಬಂದೆ. ಒಂದೇ ಮಾರ್ಕೆಟಲ್ಲೆಲ್ಲ ಹಣ್ಣು ಹೂವು ಎಲ್ಲ ಒಂದೇ ಹತ್ರನೇ ಸಿಗುತ್ತೆ. ಬೇರೆ ಬೇರೆ ಏನು ಓಡಾಡೋ ಅಂಥದ್ದೇನಿಲ್ಲ. ಫಸ್ಟ್ ಹೂವು ತೊಗೊಳ್ಳೋಣ ಅಂತೇಳಿ ತೊಗೊಂಡೆ. ಮಲ್ಲಿಗೆ ಹೂವು ಕೇಳಿದೆ. ಮಲ್ಲಿಗೆ ಹೂವು ತೊಗೋತಾ ಇದ್ದೀನಿ. ಕೊಡಿ. ಬೇಡಮ್ಮ, ಬೇಡ ಬೇಡ. ಹಾಂ ಮಾಡ್ತೇನೆ. ನಾನು ಕೇಳಲೇ ಇಲ್ಲ. ಅಲ್ಲಿ ಅಜ್ಜಿ ನನಗೆ ಕನಕಾಂಬರ ಹೂವನ್ನ ಎಕ್ಸ್ಟ್ರಾ ಕೊಟ್ಟರು. ನೀನು ಸ್ವಲ್ಪ ಇದನ್ನು ಮಡ್ಕೊ ಅಂತ ಹೇಳಿ. ಹೂವೆಲ್ಲ ತೊಗೊಂಡಾಯಿತು. ಅಲ್ಲೇ ಪಕ್ಕದಲ್ಲೇ ಹಣ್ಣಿನ ಅಂಗಡಿ ಕೂಡ ಇತ್ತು. ಹಣ್ಣುಗಳನ್ನ ತೊಗೊಳ್ಳೋಣ ಅಂತ ಹೇಳಿ ಬಂದೆ. ಇಲ್ಲಿ ಹಣ್ಣುಗಳನ್ನ ತೊಗೋತಾ ಇದ್ದೀನಿ. ಏನೇನು ಬೇಕು ಎಲ್ಲದನ್ನು ತೊಗೊಂಡು ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ಇವತ್ತೇ ಫಸ್ಟು ಟೈಮು ನಾನು ಬಂದ 5 ನಿಮಿಷದೊಳಗಡೆ ಬಸ್ ಬಂತು. ಶಾಂತಿಗ್ರಾಮಕ್ಕೆ ಬಂದೆ. ನನ್ನ ತಮ್ಮ ಇನ್ನೂ ಬಂದಿರಲಿಲ್ಲ. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದೇ ಹತ್ರ ನಿಂತ್ಕೊಳ್ಳೋಕ್ಕೆ ಒಂಥರ ನನಗೆ. ಅದಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತೀರನ ಬರ್ತಾನೆ ಅಂತ ಹೇಳಿ ನಡ್ಕೊಂಡು ಹೋಗ್ತಿದ್ದೆ. ಅವನು ಕೂಡ ಬಂದ. ಒಂದು ಸೀರೆನ ತಗೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಬಟ್ಟೆ ಅಂಗಡಿ ಹತ್ರ ಬಂದೆ ಇವಾಗ. ಬಾ. ಹಿಂಗೆ ಬಂದ. ನೀನು ಅಲ್ಲೇ ಕೂತಿದ್ದ? ನಡ್ಕೊ ಬರ್ತಿದ್ದ ಕೂತಿದ್ದ? ಬನ್ನಿ ಸೈಡ್ ಟೈಮ್ ಆಯ್ತು. ಸೀರೆ ಕೊಡಿ, ಏನು ಮಾಡಬೇಡಿ. ಎಲ್ಲೋದ್ರೂ ಆವಾಜ್ ಆಗ್ತೀಯ. ನಿನ್ನ ಕಾಟನ ನಾವು ಮನೆಯವ್ರು ತಡ್ಕೋಬೋದು, ಬೇರೆಯವ್ರಿಗೂ ಕಾಟ ಕೊಡ್ತೀಯಲ್ಲ. ಓ ಸೂಪರಾಗಿ ಕಾಣಿಸ್ತಾ ಇದೆಯಾ. ಅಮ್ಮ ಇಲ್ಲಿ ಸೀರೆನ ನೋಡ್ತಾ ಇದ್ದಾರೆ. ಗ್ರೀನ್ ಕಲರ್ ತೊಗೊಳ್ಳೋಣ ಅಂದ್ಕೊಂಡು. ಆದಷ್ಟು ಎಲ್ಲ ಪ್ರೆಗ್ನೆನ್ಸಿಲಿ ಸೀಮಂತಕ್ಕೆ ಅಂದರೆ ಗ್ರೀನ್ ಕಲರ್ನೇ ತಂದಿರ್ತಾರೆ. ನಾವು ಬೇರೆ ಥರ ನೋಡೋಣ ಅಂತೇಳಿ ಎಲ್ಲ ಥರದ್ದು ನೋಡ್ತಾ ಇದ್ದೀವಿ. ಕಲ್ಲರಿಂದನೇ ಗ್ರೀನ್ ಬಿಟ್ಟು ಬೇರೆ ಕಲರ್ನೇ ನೋಡೋಣ ಅಂತೇಳಿ
ಫೈನಲಿ ಈ ಸ್ಯಾರಿನ ಸೆಲೆಕ್ಟ್ ಮಾಡ್ದು. ನನಗೆ ತುಂಬಾ ಇಷ್ಟ ಆಯಿತು, ಅದು ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಇದೇ ಸೀರೆ ಇರಲಿ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಇವಾಗ ತೊಗೊಂಡು ಹೋಗ್ತಾ ಇದ್ದೀವಿ. ಸೀರೆ ಜೊತೆ ಬಳೆಗಳ್ನು ಕೂಡ ತೊಗೊಂಡು ಹೊರಟ್ವಿ. ಫಂಕ್ಷನ್ ಬಂದು 12ವರೆಗೆ ಶುರು ಆಗುತ್ತೆ ಅಂತ ಹೇಳಿದ್ಲು. ಆಮೇಲೆ ಅದು ಲೇಟ್ ಆಯಿತು, 1:30 ಮೇಲೆ ಆಯಿತು ಶುರುವಾಗಿದ್ದು ಪ್ರೋಗ್ರಾಮು. ಆ ಟೈಮಿಂಗ್ಸ್ ಎಲ್ಲ ಬೇರೆ ಚೇಂಜ್ ಆಗಿದೆ ಅಂತೇಳಿ ನಾವು ಕೂಡ ಆದಷ್ಟು ಬೇಗನೆ ಹೋಗೋಣ ಅಂತೇಳಿ ಬಂದಿದ್ವಿ. ಈ ಸೀಮಂತ ಫಂಕ್ಷನ್ ಬಂದು ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ಅವ್ರು ನನಗಿಂತ 1 ವರ್ಷ ದೊಡ್ಡವರು, ನನ್ನ ಸೀನಿಯರ್ ಅಂತಲೇ ಹೇಳ್ಬೋದು. ನಾನು 8th ಸ್ಟ್ಯಾಂಡರ್ಡಿಂದನೂ ಕೂಡ ಅವರು ನನ್ನ ಫ್ರೆಂಡೇ. ಪಕ್ಕ ಹಳ್ಳಿಯವರಾಗಿರೋದ್ರಿಂದ ಒಂದೇ ಬಸ್ ರೂಟ್ ಆಗಿರುತ್ತೆ. ಓಡಾಡಿದ್ದು ತುಂಬಾ ಕ್ಲೋಸ್ ಆಗಿದ್ವಿ. 8th ಸ್ಟ್ಯಾಂಡರ್ಡಿಂದ ಡಿಗ್ರಿವರೆಗೂ ಒಂದೇ ಕಾಲೇಜು ಒಂದೇ ಸ್ಕೂಲು ಅಂತ ಹೇಳ್ಬೋದು. ಅವಳು ನನಗಿಂತ 1 ವರ್ಷ ದೊಡ್ಡವಳು ಅಷ್ಟೇ. ನನ್ನ ಸೀನಿಯರ್, ನಾನು ಅವಳು ಜೂನಿಯರು, ಆ ಥರ. ಅವಳಂತೂ ಎಷ್ಟೊಂದು ಸರಿ ಮನೆಗೆ ಕರೆದಿದ್ದಾಳೆ. ಅಂದರೆ ಗುರುಪ್ರವೇಶ ಇತ್ತು ಮನೆಯದು, ಹಾಗೆ ದೇವ್ರ ಕಾರ್ಯಗಳು ಎಲ್ಲ ಫಂಕ್ಷನ್ಗೂ ಕೂಡ ಕರಿತಾ ಇದ್ಲು. ನನಗಂತೂ ಹೋಗೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಹಾಗೆಯೇ ಸೀಮಂತಕ್ಕಂತೂ ಮಿಸ್ ಮಾಡಿದರೆ ಗೊತ್ತಿತ್ತು ಬಾಯಿಗೆ ಬಂದಂಗೆ ಬೈತಾಳೆ ಅಂತ, ಮಾತೇ ಆಡ್ತಿರ್ಲಿಲ್ಲ ಅಂತ. ಅದಕ್ಕೋಸ್ಕರ ಎಷ್ಟಾದರೂ ಟೈಮ್ ಏನಾದರೂ ಕೆಲಸ ಇರಲಿ, ನಮ್ಮ ಅಮ್ಮನೂ ಕೂಡ ಆ ಟೈಮಲ್ಲಿ ಏನೂ ಕೆಲಸ ಇಟ್ಕೋಬೇಡ ಅಂತ ಹೇಳಿ ಹೊರಡಲೇಬೇಕು ಅಂತ ಹೇಳಿ ಬಂದೆ. ಫ್ರೆಂಡ್ಗಿಂತ ಹೆಚ್ಚಾಗಿ ಅವಳ ನನ್ನ ಒಂದು ಬಾಂಡಿಂಗ್ ಇದೆ. ಹಾಗಾಗಿ ಫಂಕ್ಷನಿಗೆ ಮಿಸ್ ಮಾಡಬಾರ್ದಂತ ಡಿಸೈಡ್ ಆಗಿಬಿಟ್ಟಿದ್ದೆ. ಅವಳು ಹೇಳಿದ ದಿವಸದಿಂದ ಕೂಡ ಆ ದಿನ ಹೋಗಲೇಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಸಿಂಚು ಮನೆಗೆ ಬಂದಿದ್ದು ಫಸ್ಟ್ ಇಯರ್ ಕಂಪ್ಲೀಟ್ ಆದಮೇಲೆ ಬಂದಿದ್ದೆ. ಅವಳದು ಸೆಕೆಂಡ್ ಇಯರ್ ಬುಕ್ಸ್ ಎಲ್ಲ ಇಸ್ಕೋಬೇಕಾಗಿತ್ತು. ಅವಳು ಕೂಡ ಸೈನ್ಸ್ ಸ್ಟೂಡೆಂಟ್, ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ವಾ. ಅವಳದು ನೋಟ್ಸ್ ಎಲ್ಲ ಬೇಕಿತ್ತು ಅಂತೇಳಿ ಅದನ್ನು ಇಸ್ಕೊಳ್ಳೋಕ್ಕೆ ಅಂತ ಮನೆಗೆ ಬಂದಿದ್ದು. ಅವಾಗ ಬಂದಿದ್ದಕ್ಕೂ ಅಡ್ರೆಸ್ಸೇ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಫೋನೆಲ್ಲ ಮಾಡಿಕೊಂಡು ಬಂದೆ. ಸೊ ಅಡುಗೆ ಕೆಲಸ ಎಲ್ಲ ಶುರು ಮಾಡಿದರು. 12ವರೆಗೆ ಅಂತ ಹೇಳಿದ್ಲು. ಆಮೇಲೆ ಏನೋ ಟೈಮು ಚೇಂಜ್ ಆಯಿತು ಅಂದ್ಬಿಟ್ಟು 1:30ಗೆ ಶುರು ಆಗುತ್ತೆ ಅಂತ ಹೇಳಿದ್ಲು. ಅಡಿಯೋದಲ್ಲ ರೆಡಿ ಮಾಡಬೇಡ ಪ್ಲೀಸ್. ನಮ್ಮ ಹುಡುಗಿ ರೆಡಿ ಆಗಿಲ್ಲ ನೋಡಿ ಫ್ರೆಂಡ್. ನಾನು ನಿನ್ನೆ ಅಷ್ಟೊತ್ತಿಗೆ ಕರೆಸ್ಬಿಟ್ಟವಳೆ ನೋಡಿ, ಇನ್ನೂ ರೆಡಿ ಆಗಿಲ್ಲ, ನೈಟ್ ಇಲ್ಲ ಅವಳೆ. ಹಿಂಗೆ ಹಾಕ್ತೀನಿ. ಯಾಕವ್ವ ಲಿಪ್ಸ್ಟಿಕ್ ಹಾಕ್ಯಾಳಕ್ಕೆ ಇರೋದು ಒರೆಸ್ತಾ ಇರೋದು ಏನು ಅಲ್ಲಿ ನೋಡಿಸಿ. ಜಾಸ್ತಿ ಇಟ್ಬಿಟ್ಟವ್ರೇನೋ. ಬೈಲೆ ನಡ್ಸ್ಕೊಡ್ತೀನಿ ಎಷ್ಟು ಕ್ಯೂಟ್ ಆಗೈತಿದು ಅಲ್ವಾ. ನಮ್ಮ ಸಿಂಚುನೇ ರೆಡಿ ಆಗಿರಲಿಲ್ಲ. ಅವಳ ಮಗಳು ಫುಲ್ ರೆಡಿಯಾಗಿ ನಿಂತುಬಿಟ್ಟಿದ್ಲು. ತುಂಬ ಕ್ಯೂಟಾಗಿದ್ದಾಳೆ, ತುಂಬ ಲಕ್ಷಣವಾಗಿ ಕಾಣಿಸ್ತಾಳೆ. ಅವಳಿಗಂತೂ ಮೇಕಪ್ಪು ಅಂದರೆ ತುಂಬ ಇಷ್ಟ. ಕನ್ನಡ ಲಾಕ್ಸ್ ಚೆನ್ನಾಗಿಲ್ಲ. ಲಿಪ್ಸ್ಟಿಕ್ ಬೇರೆ ಪರವಾಗಿಲ್ಲ. ಇದು ಇದೆ ತಾನೇ ಜಾಸ್ತಿ ಕುಂಬಿ. ಅದು ಪಿಂಕ್ ಕಲರ್ ಹುಡುಗಿ ಗಂಡ್ಮಕ್ಳು. ನಾನು ಚಂದ್ರಪಟ್ಟಣದಲ್ಲಿರೋದು. ಇದು ಅಮ್ಮನ ಮನೆ ಬೆಳ್ಗಟ್ಟೆ. ಇವರು ಬಂದು ಶ್ವೇತಾ ಅಂತ ಹೇಳಿ. ಶ್ವೇತಕ್ಕ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ತುಂಬ ಚೆನ್ನಾಗಿದ್ರು ಅನ್ಕೊಟ್ಟೆ. ಯಾವಾಗ್ಲಾರು ಆಯ್ತೀಯಾ ನಿನ್ ಮಗ್ಳು? ಯಾವಾಗ್ಲಾರು ಆಯ್ತಾಳಂತ ಇಲ್ಲ. ಅವಳಿಗೆ ಕೊಟ್ಟೆ ಕಣೆ. ಇಲ್ಲ ಇಟ್ಕೋ. ಯಾರಾಗ್ಬೇಕಲ್ಲ? ಅತ್ತೆ ಮಗನ ನಿಂಗೆ? ನಂಗೊಂದು ಸ್ವಲ್ಪ ನಾಳೆ ಫಂಕ್ಷನ್ ಐತೆ, ಇದನ್ನು ಕೊಡು. ಹಾಕೊಂಬತ್ತೀನಿ. ಮತ್ತೆ ಕೊಟ್ಟೈತಿ ಕೊಡವ ಆಯ್ತಾ. ಇನ್ನೇನು ಫಂಕ್ಷನ್ ಶುರು ಆಗ್ತಿತ್ತು. ಅದಕ್ಕೆ ಅಮ್ಮ ಅದೇ ತಂದಿದ್ವಲ್ಲ ಹಣ್ಣು ಎಲೆ ಅಡಿಕೆ ಎಲ್ಲದನ್ನು ಒಂದು ತಟ್ಟೆಗಿಟ್ಟು ಅಲ್ಲಿ ಶಾಸ್ತ್ರ ಮಾಡೋ ಹತ್ರ ಇಡೋಣ ಅಂತೇಳಿ ನೀಟಾಗಿ ಜೋಡಿಸಿಡ್ತಾ ಇತ್ತು. ಕುಮ್ಮಿ ಓದ್ಲು, ಈಚೆಗೆ ಓದ್ಲು. ಕುಮ್ಮಿ ಹಳ್ಳ ಕುಮ್ಮಿ ಅಂತ ಕರೀತಾರೆ, ಸಿಂಚನ ಕುಟ್ಟಿ ಅಂತ ಕರೀತಾರೆ. ಸಿಂಚುಗೆ ಇಲ್ಲಿ ಅವ್ರ ಅತ್ತೆ ಬಳೆ ತೊಡಿಸ್ತಾ ಇದ್ರು. ಜಾಸ್ತಿ ಐತಲ್ಲ, ಹಚ್ಬಿಟ್ಟಿದ್ದೀನಿ ಆಲೇ. ಇನ್ನೂ ಬೇಕಾ? ಇನ್ನೊಂದ್ಸರಿ ಹಚ್ಚಣ. ಹಿಂಗೆ ತಿರ್ಗಿ ಹಿಂಗೆ ಒಂದ್ಸರಿ ತಿರುಗು ಸಿಂಚು.
ಇವ್ರನ್ನೂ ತೋರಿಸಿ. ನನ್ ಬೇಡ ಯೂಟ್ಯೂಬು ತಂದಿದ್ದೀನಿ. ಇಲ್ಲ ಹುಡ್ಕ ಇಲ್ಲಿ ನೋಡಿಂದ ನೋಡಿ ಹಾಯ್ ಮಾಡ ಹಾಯ್ ಮಾಡ ಬಂಗ್ರಿ ಹಾಯ್ ಮಾಡಿ ನೋಡ್ದ ಮತ್ತೆ ಗುರಾಯ್ ಒಡಿಯೋದು ನೋಡು ಒಡಿಯಳಂಗೆ ನೋಡ್ತೀಯಲ್ಲಿ. ಚಿಕ್ಕಳು ಇನ್ನೊಬ್ಬ ದೊಡ್ಡ. ಸೊ ಈ ಪಾಪು ಬಂದು ಶ್ವೇತಕ್ಕ ಪಾಪು, ತುಂಬ ಕ್ಯೂಟಾಗಿದ್ದಾಳೆ ಅಲ್ವಾ ನೋಡೋದಕ್ಕೆ, ಗುಂಡು ತುಂಬ ಚೆನ್ನಾಗಿದ್ದಾಳೆ. ಅಷ್ಟೇ ಬಜಾರಿ ಕೂಡ, ಎಷ್ಟು ಬೇಗ ಕೋಪ ಮಾಡ್ಕೊಂತಾಳೆ ಗೊತ್ತಾ, ತುಂಬ ಆ್ಯಕ್ಟಿವ್ ಆಗಿದ್ಲು. ನೋಡು ನಮ್ಮ ಅಮ್ಮನ ಇಲ್ಲಿ ಮೂಗತ್ರ ಹಿಂಗೆ ಅನ್ಕೋ ಹಿಂಗೆ ಅಷ್ಟೇ. ರೆಡಿ ಏನಾದ್ರು ಇವಾಗ ಫಸ್ಟ್ ಬಂದಾಗ ರೆಡಿ ಆಗಿರ್ತೀನಿ. ನಾನು ನಿಜ ನಾನು ಹೊಡಿತೀನಿ ಇವ್ರಲ್ಲಿ ನನ್ನ ಹಾಕ್ಬಿಡೋದಿಲ್ಲ. ನಾನು ಮಡ್ಸಿಟ್ಟ ತಾನೇ ನೀವು ತಂದು ಮದುವೆ ಮುಡ್ಸಿಲ್ಲ. ಎಲ್ಲಿಗವ ಕಣ್ಣಿಗೆ ನನಗೆ ಶೂ ಆಗಿದೆ ಅಂತ ಮಂಚು ಹೋಗ್ಲಿ. ಮಗಳು ರೆಡಿ ಮಾಡಿ ಸಿಂಚು ನೀನು ಮೇಕಪ್ಪಿಗೆ ತಂದಿಡ್ಬೇಕಣ್ಣ. ಫಂಕ್ಷನ್ನು ಶುರುವಾಯಿತು. ಸಿಂಚು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳಿಗಿಂತ ಹೆಚ್ಚಾಗಿ ಅವಳ ಮಗಳು ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ಹಾಯ್ ಮಾಡಿ ಲೈಕ್ ಮಾಡಿ ಫಂಕ್ಷನ್ ಚೆನ್ನಾಗಾಯಿತು. ನಾವು ಊಟ ಮಾಡೋಣ ಅಂತೇಳಿ ಬಂದ್ವಿ. ಟೈಮ್ ಆಗುತ್ತೆ, ಇನ್ನು ಮತ್ತೆ ಹೊರಡೋಕ್ಕೆ ಮಳೆ ಟೈಮು ಅಂತ ಹೇಳಿ. ನಾನ್ ವೆಜ್ ಊಟ ಗೊತ್ತಿರುತ್ತೆ ನಮ್ಮ ಕಡೆ ಎಲ್ಲ, ಸೀಮಂತ ಈ ಥರ ಎಲ್ಲ ಆದರೆ ನಾನ್ ವೆಜ್ ಊಟನೇ. ತುಂಬ ಚೆನ್ನಾಗಿತ್ತು ಊಟ ಕೂಡ. ನಾನು ಇನ್ನು ಊಟ ಮುಗಿಸ್ಕೊಂಡು ಅಮ್ಮನ ಮನೆಗೇನು ಹೋಗಲಿಲ್ಲ, ಈಗೇ ಬಸ್ಸಲ್ಲಿ ಬಂದುಬಿಟ್ಟೆ. ಮಾವಿನಕಾಯಿ ಮತ್ತು ನುಗ್ಗೆಕಾಯಿ ಎಲ್ಲದನ್ನು ನಮ್ಮಮ್ಮ ಬರುವಾಗಲೇ ಊರಿಂದನೇ ಕುಯ್ಕೊಬಂದು ಶಾಂತಿಗ್ರಾಮದಲ್ಲಿ ಇಟ್ಟು ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ನಾನು ಶಾಂತಿಗ್ರಾಮಕ್ಕೆ ಬಂದು ಬಸ್ ಹತ್ತಬೇಕಲ್ವ, ಆವಾಗ ನಾನು ತೊಗೊಂಡು ಬರ್ತಾಯಿದ್ದೀನಿ. ಟೈಮ್ ಬಂದು 4:45 ಇಲ್ಲಿ ಮನೆಗೆ ಬರೋತ್ತಿಗೆ ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಬರೋ ಹೊತ್ತಿಗೆ 4 ಗಂಟೆ ಆಗಿತ್ತು. ಬಂದು 10 ಮಿನಿಟ್ಸ್ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಹರ್ಷಿ ಬರ್ಡೇ ಇದೆ. ಆ್ಯಂಡ್ ಇವತ್ತೇ ಹರ್ಷಿ ಬರ್ಡೇ ಕೂಡ ಇರೋದ್ರಿಂದ ಶಾಲಿನಿಯಕ್ಕೆ ಸ್ವಲ್ಪ ಅಡುಗೆ ವಿಚಾರದಲ್ಲೆಲ್ಲ ಚೂರು ಹೆಲ್ಪ್ ಮಾಡಬೇಕಿತ್ತು. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆದೆ. ನೋಡಿ ಹರ್ಷಿ ಮನೆಗೆ ಬಂದೆ. ಸೊ ಈ ಥರ ಸಂತೆ ಮಾಡಿ ಇಟ್ಟವ್ರೆ. ಅವರು 3 to 4 ಡೇಸಿಂದ ಏನು ಮಾಡ್ತಾರೆ, ಕೆಲಸ ಮಾಡಿ ಸೋತು ಸುಣ್ಣಾಗಿ ಕೂತವ್ರೆ. ಅಣ್ಣ ತಮ್ಮ ಇಬ್ಬರು ಮ್ಯಾಚಿಂಗ್. ಹ್ಯಾಪಿ ಬರ್ಡೇ ಅಳಿಮಯ್ಯ. ಅತ್ತೇನು ಅಲ್ಲೋಗಿ ಹೇಳ್ತೀಯಲ್ಲೋ ಬೈ. ಕಾಪಿ ಬಂದರೆ ಕುಡಿಯೋದು ಅಷ್ಟೇ, ಎಲ್ಲ ಒಂದೊಂದಾಗಿ ಕೊಡಿ. ಇಲ್ಲಿ ಇದು ಆಮೇಲೆ ಕಳಿಸ್ತೀನಿ ಅಂಗಡಿಗೆ ಇಸ್ಕೊಬರಕ್ಕೆ. ಕೊಳೆ ಹೋಗಿತ್ತಾ? ಓ ಫುಲ್ಲು ಜಿಗಮಗ ತೊಳೆದಿಲ್ಲ, ವಾಷಿಂಗ್ ಮೆಷಿನ್ ತೊಳೆದಿರೋದು. ಹಿಂಗೆ ಕೆಳಗೆ ಹಾಕೋದೇ ಇಲ್ಲ ಮೇಕೆ ಹಾಕದ, ಹಿಂಗೆ ಹಾಕೋದ ಕಸ್ಕೊತವ. ಇಲ್ಲ ಕರೆಕ್ಟಾಗಿ ಬತ್ತೆ ಅಲ್ವಾ ಫಸ್ಟ್ ಹಂಗೆ ಅಲ್ವಾ. ನಾನು ಮೇಕ್ ಹಾಕ್ತೇನೆ, ಅದು ಹೇಳಿದ ಮಾತೆ ಕೇಳಲ್ಲ. ಬುದ್ಧಿ ಇರೋ ಮಾತು ಬರೋ ಮನುಷ್ಯರೇ ಕೇಳಕ್ಕಲ್ಲ. ಇವು ನನ್ನ ಮಗನೇ ಕೇಳಲ್ಲ, ಏನಿದು ಕೇಳಕ್ಕ. ಹೆಂಗಾಕಿದ್ರು ಒಂದೇ ತಾನೇ. ಎರಡು ಒಂದೇ. ಅಳಿಯ ಅಲ್ಲ ಏನು ಮಗಳು ಗಂಡ ಅಳಿಯ ಅಲ್ಲ ಮಗಳು ಗಂಡ. ಅಪ್ಪ ಕುಟ್ಕೊಂಡ್ರೆ ನಾವು ಕುಟ್ಕೊಂಡ್ರೆ ಬರೀ ಇಂಥದೆಯಾ. ಕೊಡಿ, ನಾನು ಮಾತ್ರ ಬಿಡಬೇಡಿ, ನಾನು ನಿನ್ನ ಬಿಡಲಾರೆ ಅಂತ ಬರ್ತೀನಿ. ಎಂಥ ಮರ್ಯಾದೆ ಇದೆಲ್ಲ ಕೇಳೋಕ್ಕೆ ಇನ್ನೂ ನಾನು ಕಿವಿ ಇವನ್ನೆಲ್ಲ ಕೇಳಕ್ಕ ಇನ್ನೂ ಬರ್ತೀನಿ.
ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಾನು ಏನ್ ಮಾಡ್ಲಿ? ಅವ್ವ, ಅದು ಹತ್ರದಿಂದ delete ಮಾಡಕ್ಕೆ. ಯಾವುದಮ್ಮ? ಹ್ಯಾಪಿ ಎಲ್ಲ ಐತೆ, ಬರ್ಡೇ ಕಟ್ಟಿದೀಯಲ್ಲ. ಸಿಂಪಲ್ಲಾಗೇ ಬಲೂನ್ನ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿದ್ದು. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ, ಅವನಿಗಿದೆಲ್ಲ ಖುಷಿಯಾಗುತ್ತೆ ಅಂತ ಹೇಳಿ ಈ ಥರ ಮಾಡಿದ್ದು. ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ. ತುಂಬ ಸಿಂಪಲ್ಲಾಗಿಯೇ ಇತ್ತು, ತುಂಬ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ. ಆದರೂ ಕೂಡ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಲೈಟಿಂಗ್ಸ್ ಎಲ್ಲ ಇನ್ನೂ ಆನೆ ಮಾಡಿರಲಿಲ್ಲ. ಸುಮ್ಮನೆ ಹಾಗೆ ಫೋಟೋಸ್ ಎಲ್ಲ ಒಂದ್ಸರಿ ತೋರಿಸಿ ಆಂಟಿ ಅಂತಿದ್ದ ಅಂತೇಳಿ ತೋರಿಸ್ದೆ. ಆಮೇಲೆ ಡೆಕೋರೇಷನ್ದೆಲ್ಲ ಮುಗಿದ್ಮೇಲೆ ಅವ್ರಿಗೆ ಆ ಊಟಕ್ಕೆ ಅಂತ ಹೇಳಿ ಚಿತ್ರಾನ್ನ ಮಾಡ್ತಾಯಿದ್ರಲ್ವ, ಸ್ವಲ್ಪ ಈರುಳ್ಳಿ ಎಲ್ಲ ಹೆಚ್ಕೊಡ್ತಾ ಇದ್ದೆ. ಅಷ್ಟರಲ್ಲಿ ಕೇಕ್ ಕೂಡ ತಂದು ಅದನ್ನು ಕೂಡ ಅಕ್ಕ ಎಲ್ಲ ನೀಟಾಗಿ ಸೆಟ್ ಮಾಡಿ ಇಟ್ಟಿದ್ರು. ಇವತ್ತಿನ ವ್ಲಾಗ್ ಇಷ್ಟೇ. ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.